ಹೈ ಗೈಸ್, ಇವತ್ತು ಎಲ್ರಿಗೂ ಕೂಡ ಯೂಟ್ಯೂಬಲ್ಲಿ ಈ ಥರದೊಂದು ಮೇಲ್ ಬಂದಿದೆ. ಸೊ ನೀವು ನೋಡ್ಬೋದು, ನಿಮಗೂ ಕೂಡ ಬಂದಿರುತ್ತೆ, ಚೆಕ್ ಮಾಡಿಕೊಡಿ ಏನಿದೆ ಈ ಒಂದು ಮೇಲಲ್ಲಿ, ನೀವು ಏನು ಮಾಡಬೇಕು ಎಲ್ಲವನ್ನು ಕೂಡ ನಾನು ನಿಮಗೆ ಹೇಳ್ತೀನಿ, ಆಯಿತಾ. ಸೊ ಇಲ್ಲಿ ನೀವು ನೋಡ್ಬೋದು, ಲಕ್ಕಿಲಿ ಕೇಶಸ್ ಇಯರ್ ಈಸ್ ಯುವರ್ 2025 ಇಯರ್ ಯೂಟ್ಯೂಬ್ ಇಯರ್ ಇನ್ ರಿವ್ಯೂ ಅಂತ ಅಂದ್ಬಿಟ್ಟು ಒಂದು ಮೇಲ್ ಬಂದಿದೆ. ಇಲ್ಲಿ ಕೆಳಗಡೆಗೆ ಬಂದರೆ ನನ್ನ ಒಂದು ಚಾನಲ್ ಲೋಗೋ ಇದೆ, ನನ್ನ ಚಾನಲ್ ಹೆಸರು ಇದೆ. ಯು ಸ್ಟಾರ್ಟೆಡ್ ಯುವರ್ ಚಾನಲ್ ಆನ್ October 31st, 2017 ಅಂತ ಇದೆ. ಅಂದರೆ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ನ 2017ರಲ್ಲಿ ನಾನು ಶುರು ಮಾಡಿದೆ, 31ನೇ ತಾರೀಕು ಅಕ್ಟೋಬರಿಂದ. ಸೊ ವಿಚ್ ಮೀನ್ಸ್ ಯು ಹ್ಯಾವ್ ಬಿನ್ ಎ ಕ್ರಿಯೇಟರ್ ಫಾರ್ ಅಟ್ಲೀಸ್ಟ್ 2959 ಡೇಸ್ ಅಂತ. ನೀವು ಕ್ರಿಯೇಟರ್ ಆಗಿ 2959 ದಿನ ಆಯಿತು ಅಟ್ಲೀಸ್ಟ್ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಆಮೇಲೆ ಇಲ್ಲಿ ಕೆಳಗಡೆ ಒಂದಷ್ಟು ಲೈನ್ಸ್ಗಳನ್ನ ಹಾಕಿದ್ದಾರೆ, ಮೈ ಇಯರ್ ಆನ್ ಯೂಟ್ಯೂಬ್ ಅಂತ ಇದೆ. ಸೊ ಇಲ್ಲಿ ನಮಗೆ ಆ್ಯಕ್ಚುಲಿ 2025 ಒಂದು ರೀಕ್ಯಾಪ್ನ ಕೊಟ್ಟಿದ್ದಾರೆ. ಅಂದರೆ ನಾವು 2025ರಲ್ಲಿ ನಾವು ಏನೇನು ಮಾಡಿದ್ದೀವಿ ಅನ್ನೋದೆಲ್ಲ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಬನ್ನಿ ನೋಡ್ತಾ ಹೋಗೋಣ ಏನೇನು ಮೆನ್ಷನ್ ಆಗಿದೆ ಅಂತ. ಇವರ ಟಾಪ್ ವಿಡಿಯೋ ಅಂತ ಇದೆ. ಇಲ್ಲಿ ನಾನು ವಾಟ್ಸಪ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಈ ಒಂದು ವಿಡಿಯೋ 2025ರಲ್ಲಿ 7,36,900 ವ್ಯೂಸ್ ಬಂದಿದೆ. ಲೈಕ್ಸ್ 28,000 ಬಂದಿದೆ. ವಾಚ್ ಟೈಮ್ ಇದರಿಂದ 8,722 ಅವರ್ಸ್ ಬಂದಿದೆ. ಮತ್ತು ಸಬ್ಸ್ಕ್ರೈಬರ್ಸ್ ಈ ಒಂದು ವಿಡಿಯೋಯಿಂದ 3,500 ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಆಮೇಲೆ ವೆರಿ ಟಾಲ್ ಸ್ಟಾರ್ಟೆಡ್ ದಿಸ್ ಇಯರ್ ಅಂತ ಇದೆ. ಸೊ ಅಂದರೆ 2025 ನಾನು ಯಾವ ವಿಡಿಯೋಯಿಂದ ಶುರು ಮಾಡಿದೆ ಅಂತ. ಸೊ ಯೂಟ್ಯೂಬ್ ಶುರು ಮಾಡೋರು ನೋಡಿ ಅಂತಂದ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೆ, ಅಲ್ಲಿಂದ ಶುರುವಾಗಿದ್ದು ನೀವು ನೋಡ್ಬೋದು. ಆಮೇಲೆ ಯು ಕಂಟಿನ್ಯೂ ಟು ಎಂಗೇಜ್ ಆ್ಯಂಡ್ ಗ್ರೋ ಯುವರ್ ಕಮ್ಯುನಿಟಿ ಅಂತ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು, ಯು ರಿಪ್ಲೈ ಟು 10.6K ಕಮೆಂಟ್ಸ್. ಅಂದರೆ ನಾನು ನನ್ನ ಒಂದು ಚಾನಲಲ್ಲಿ 10,600 ಕಮೆಂಟ್ಸ್ಗಳನ್ನ ನಾನು ರಿಪ್ಲೈ ಮಾಡಿದ್ದೀನಿ, ಆಯಿತಾ. ಆ್ಯಂಡ್ ಅದ್ರ ಜೊತೆಗೆ ಯು ಆರ್ಟೆಡ್ 21.2K ಕಮೆಂಟ್ಸ್, 21,000 ಕಮೆಂಟ್ಸ್ಗಳಿಗೆ ನಾನು ಆರ್ಟನ್ನು ಕೊಟ್ಟಿದ್ದೀನಿ. ಸೊ ಆ್ಯಂಡ್ ಯು ಕ್ರಿಯೇಟೆಡ್ 377 ಕಮ್ಯುನಿಟಿ ಪೋಸ್ಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಕಮ್ಯುನಿಟಿ ಪೋಸ್ಟ್ಗಳನ್ನ 377 ಕಮ್ಯುನಿಟಿ ಪೋಸ್ಟ್ಗಳನ್ನ ಮಾಡಿದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು ನಾನು ಯಾವ ಥರ ಯೂಟ್ಯೂಬಲ್ಲಿ ಟೈಮನ್ನು ಎಂಗೇಜ್ ಮಾಡಿದ್ದೀನಿ ಅಂತ. ಆಮೇಲೆ ಕ್ಲೋಸ್ ಲುಕ್ ಅಟ್ ದ ಕಮ್ಯುನಿಟಿ ಯು ಬಿಲ್ಟ್ ಅಂತ ಇದೆ. ಸೊ ಇದು ತುಂಬ ಇಂಪಾರ್ಟೆಂಟು. ನಿಮ್ಮ ಸಬ್ಸ್ಕ್ರೈಬರ್ಸು ಎಲ್ಲಿಯವರು ಇದೆಲ್ಲ ನಮಗೆ ಕೊಟ್ಟಿದ್ದಾರೆ. ಸೊ ಬನ್ನಿ ನೋಡೋಣ ಇವಾಗ. ಸೊ ಫಸ್ಟ್ ಒನ್ನಲ್ಲಿ ಇಂಡಿಯಾ ಇದೆ. ಸೊ ನಮ್ಮ ಇಂಡಿಯಾದಲ್ಲೇ ನಮ್ಮ ವೀಡಿಯೋ ನೋಡೋದು. ಆ್ಯಂಡ್ ಅದ್ರ ಜೊತೆಗೆ ನೀವು ನೋಡ್ಬೋದು, ಯುನೈಟೆಡ್ ಸ್ಟೇಟ್ಸಲ್ಲೂ ಕೂಡ ನನ್ನ ವೀಡಿಯೋನ ನೋಡ್ತಾ ಇದ್ದಾರೆ. ಆಮೇಲೆ ಯುನೈಟೆಡ್ ಅರಬ್ ಎಮಿರೇಟ್ಸಲ್ಲೂ ಕೂಡ ನನ್ನ ವೀಡಿಯೋನ ನೋಡ್ತಾ ಇದ್ದಾರೆ. ತುಂಬ ಜನ ನನ್ನ ಸಬ್ಸ್ಕ್ರೈಬರ್ಸು ಯುನೈಟೆಡ್ ಸ್ಟೇಟ್ಸಲ್ಲೂ ಕೂಡ ಇದ್ದಾರೆ, ಅಮೇರಿಕದಲ್ಲೂ ಕೂಡ ಇದ್ದಾರೆ. ಯಾಕೆ ಅಂತಂದರೆ, ಸೊ ನನಗೆ ತುಂಬ ಟೆಕ್ಸ್ಟ್ ಮಾಡ್ತಾ ಇರ್ತಾರೆ ಕೆಲವರು, ಆಯಿತಾ. ಸೊ ಬರೋ ನಾವು ಇಲ್ಲಿ ನೋಡ್ತಾ ಇರ್ತೀವಿ ಅಂತ ಕಮೆಂಟ್ಸು ಕೂಡ ಮಾಡ್ತಾ ಇರ್ತಾರೆ. ಅದು ಹೆಂಗೆ ನಿಮ್ಗೆ ಅಲ್ಲಿಯವ್ರು ನೋಡ್ತಾರೆ ಅಂತ ನೀವು ನನ್ನ ಕೇಳ್ಬೋದು. ಅಲ್ಲಿಯವ್ರು ಹೆಂಗೆ ನೋಡ್ತಾರೆ ಅಂತಂದರೆ, ಇಲ್ಲಿ ಕನ್ನಡದವ್ರು ಇರ್ತಾರೆ ನೋಡಿ, ಇಲ್ಲಿ ಇಂಡಿಯಾದವ್ರು ಹೋಗಿ ಅಲ್ಲಿ ಸೆಟಲ್ ಆಗಿರ್ತಾರೆ ನೋಡಿ, ಅವರು ನನ್ನ ವೀಡಿಯೋಸಲ್ಲಿ ನೋಡ್ತಾರೆ, ಆಯಿತಾ. ಸೊ ಕನ್ಫ್ಯೂಸ್ ಆಗಿಬಿಡಿ, ನಿಂದು ವೀಡಿಯೋ ಅದು ಹೆಂಗಪ್ಪ ಅವ್ರು ನೋಡ್ತಾರೆ ಅಂತ, ನೀನೇನು ಇಂಗ್ಲೀಷಲ್ಲಿ ಮಾಡ್ತೀಯಾ ಅದು ಹೆಂಗೆ ಅವ್ರು ನೋಡ್ತಾರೆ ಅಂತ, ಈ ಥರ, ಆಯಿತಾ. ಇಲ್ಲಿ ಅವರು ಕನ್ನಡದವರು ಅಲ್ಲಿ ಕೆಲವೊಂದಷ್ಟು ಜನ ಇದ್ದಾರೆ. ಸೊ ಅವರು ನನ್ನ ವೀಡಿಯೋ ಇಷ್ಟಪಡ್ತಾರಂತೆ. ಸೊ ತುಂಬ ಜನ ನಂಗೆ ಕಮೆಂಟ್ಸ್ ಆಗ್ತಾ ಇರ್ತಾರೆ. ಸೊ ಹಾಗಾಗಿ ನನಗೆ ಗೊತ್ತಿದೆ ಇದು ಯುನೈಟೆಡ್ ಸ್ಟೇಟ್ಸಲ್ಲಿ ಅಂತ. ಸೊ ನಿಮ್ಮ ಚಾನಲ್ದು ಕೂಡ ನೋಡ್ಕೊಳ್ಳಿ ಎಲ್ಲಿಂದ ನೋಡ್ತಾರೆ ಅಂತ. ಆಮೇಲೆ ಯು ಆರ್ ಗೆಟಿಂಗ್ ಮೋರ್ ವ್ಯೂಸ್ ಫ್ರಮ್ ದಿಸ್ ಏಜ್ ಗ್ರೂಪ್ಸ್ ಅಂತ ಇದೆ. ಸೊ ಏಜ್ ಗ್ರೂಪ್ಸು 18ರಿಂದ 24 ವಯಸ್ಸವರು ಜಾಸ್ತಿ ನನ್ನ ವೀಡಿಯೋ ನೋಡ್ತಾರೆ. ಆ್ಯಂಡ್ 25ರಿಂದ 34ನೇ ವಯಸ್ಸವ್ರು ನೋಡ್ತಾರೆ. 35ರಿಂದ 44ನೇ ವಯಸ್ಸವರು ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದಾರೆ. ಆಮೇಲೆ ಡೇಸ್ ಯುವರ್ ಆಡಿಯನ್ಸ್ ವಾಸ್ ಮೋಸ್ಟ್ ಆ್ಯಕ್ಟಿವ್ ಅಂತ ಇದೆ. ಸೊ ಯಾವ ದಿನದಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ಗಳು ಜಾಸ್ತಿ ಆ್ಯಕ್ಟಿವ್ ಆಗಿರ್ತಾರೆ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ವೆಡ್ನೆಸ್ಡೇ, ಟ್ಯೂಸ್ಡೇ, ಥರ್ಸ್ಡೇ, ಬುಧವಾರ, ಮಂಗಳವಾರ, ಗುರುವಾರ ಜಾಸ್ತಿ ಆ್ಯಕ್ಟಿವ್ ಆಗಿರ್ತಾರಂತೆ. ಸೊ ಶೇರ್ ಯುವರ್ 2025 ಅಂತ ಇದೆ. ಸೊ ಇಲ್ಲಿ ಕೊಟ್ಟಿದ್ದಾರೆ, ಶೇರ್ ಮಾಡ್ಕೊಳ್ಳಿ ಅಂತ. ಸೊ ಇದು 2025 ಒಂದು ಡೇಟಾ, ಆಯಿತಾ. ಇಯರ್ ಇನ್ನೇನು ಮುಗಿತಾ ಬಂತಲ್ಲ, ಅದಕ್ಕೋಸ್ಕರ ಯೂಟ್ಯೂಬ್ ಅವರು ನಿಮ್ಮ ಚಾನಲ್ ಯಾವ ಥರ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅನ್ನೋದನ್ನು ಕಳಿಸಿದ್ದಾರೆ. ಎಲ್ರಿಗೂ ಕೂಡ ಕಳಿಸಿದ್ದಾರೆ, ನಿಮ್ಮ ಚಾನಲ್ಗೂ ಬಂದಿರುತ್ತೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಇದನ್ನು ನಿಮ್ಮ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿ ಎಂಜಾಯ್ ಮಾಡಿ, ಓಕೆ. ಸೊ ಇದಿಷ್ಟು ಇವತ್ತಿನ ಒಂದು ವೀಡಿಯೋ. ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್, ಬಾಯ್ ಗೈಸ್.